ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮೇಟಿಯವರ ಪುತ್ರ ಅವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ಶಿವಶಂಕರಪ್ಪನವರ ಮೊಮ್ಮಗ ಅವರಿಗೆ, ಮಲ್ಲಿಕಾರ್ಜುನ ಅವರ ಮೊಮ್ಮಗ ಅವರಿಗೆ ಕೊಟ್ಟಿದ್ದಾರೆ. ಮುಖಂಡರುಗಳು, ಕಾರ್ಯಕರ್ತರು ಕೆಲಸ ಮಾಡಿ ಅವರಿಬ್ಬರನ್ನು ಕೂಡ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಪಕ್ಷದಿಂದ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಗೆ ಅಭ್ಯರ್ಥಿಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಬಹಳ ಕಠಿಣವಾದಂಥ ತೀರ್ಮಾನ. ಯಾಕೆಂದರೆ ಎರಡೂ ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು. ಈ ಬಾರಿಯೂ ಕೂಡ ನಾವು ಗೆದ್ದಲೇಬೇಕಾದಂಥ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಒಂದು ಕಡೆ ಎರಡೂ ಕ್ಷೇತ್ರದಲ್ಲಿ ಕುಟುಂಬದವರು ಕೇಳ್ತಾ ಇದ್ದದ್ದು, ಮತ್ತು ಇನ್ನೊಂದು ಕಡೆ ಕಾರ್ಯಕರ್ತರು ಬೇರೆ ಅಭ್ಯರ್ಥಿಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಿದ್ದು. ಇದೆಲ್ಲವನ್ನು ಕೂಡ ಬಹಳ ಎಚ್ಚರಿಕೆಯಿಂದ ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮೇಟಿಯವರ ಪುತ್ರ ಅವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ಶಿವಶಂಕರಪ್ಪನವರ ಮೊಮ್ಮಗ ಅವರಿಗೆ, ಮಲ್ಲಿಕಾರ್ಜುನ ಅವರ ಮೊಮ್ಮಗ ಅವರಿಗೆ ಕೊಟ್ಟಿದ್ದಾರೆ. ಇದು ಸುಲಭವಾದಂಥ ತೀರ್ಮಾನವೂ ಕೂಡ ಆಗಿರಲಿಲ್ಲ. ಆದರೆ ಹೈಕಮಾಂಡ್ನವರು ಮಾಡಿರೋದ್ರಿಂದ ನಾವೆಲ್ಲ ಮುಖಂಡರುಗಳು, ಕಾರ್ಯಕರ್ತರು ಕೆಲಸ ಮಾಡಿ ಅವರಿಬ್ಬರನ್ನು ಕೂಡ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಇರ್ಬೋದು ಅನೇಕ ವಿಷಯಗಳು ಅಲ್ಲಿ ನಡೀಬಹುದು. ಆದರೂ ಕೂಡ ಎಲ್ಲರ ಮನಸ್ಸನ್ನು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು PCCಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಅವರ ಡೈರೆಕ್ಷನ್ಸ್ ಮೇಲೆ ಚುನಾವಣೆಗಳನ್ನು ಮಾಡಬೇಕಾಗ್ತದೆ. ಮಾಡಿ ಎಲ್ಲರನ್ನೂ ಕೂಡ, ಅವರಿಬ್ಬರನ್ನು ಕೂಡ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ.